ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷ್ಣು ಅವರ ಮಕ್ಕಳನ್ನ ನೋಡೋಕ್ಕೋಸ್ಕರ ಊರಿಗೆ ಹೋಗಿದ್ದಾನೆ. ಮುಂದಿನ ವಾರ ಬಂದ್ಬಿಡ್ತಾನೆ. ಸೊ ಈ ವಾರ ವಿನೋದ್ ಬ್ಯಾಂಗ್ಳೂರಿಂದ ಇಳಿದಿದ್ದಾನೆ. ಅವನ ಪ್ಲೇಸ್ನ ಇವನು ತಗೋತಾ ಇದ್ದಾನೆ. ತಗೊಂಡಿಲ್ಲ. ವಿಷ್ಣು ಅಥಾರಿಟಿ ಕೊಟ್ಟಿದ್ದಾನೆ, ಬಂದಿದ್ದೀನಿ. ಸರಿ. ತಮಿಳ್ನಾಡು ಜ್ಯುವೆಲರ್ಸ್ ಅಸೋಸಿಯೇಷನ್ ಒಂದು ದೊಡ್ಡ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಇದು ಏನು ನಡೆಯುತ್ತೆ ಅನ್ನೋದನ್ನು ಮತ್ತೆ ನಿಮ್ಮ ಕೆಲವೊಂದು ಪ್ರಶ್ನೆಗಳ ಬಗ್ಗೆನೂ 2 ದಿನ ಮಾತಾಡೋಣ ಅಂತ ಅನ್ಕೋತಾ ಇದ್ದೀನಿ. ಓಕೆ ವಿನೋದ್, ಪ್ರಶ್ನೆ ಕೇಳು. ಮೊದಲನೇದಾಗಿ ಗೋಲ್ಡ್ ವಿಷಯದ ಬಗ್ಗೆ ಮಾತಾಡ್ಲೇಬೇಕು. ಯಾಕೆಂತಂದ್ರೆ ಈ ತಮಿಳ್ನಾಡು ಜ್ಯುವೆಲರ್ಸ್ ಅಸೋಸಿಯೇಷನ್ ಏನ್ ಸಡನ್ ಆಗಿ ಹೇಳಿದ್ದಾರೆ ಅಂತಂದ್ರೆ, ಇವತ್ತಿಂದ ನಾವು ಚಿನ್ನದ ಕಾಯಿನ್, ಗೋಲ್ಡ್ ಕಾಯಿನ್ ನ ಮಾರೋದಿಲ್ಲ. ಆಮೇಲೆ ಆ ಸೇವಿಂಗ್ ಸ್ಕೀಮ್ ಅದೇಂಗಿದೆ ಅಂದ್ರೆ ಇವತ್ತಿಗೆ ಅದ್ ಏನಿದೆಯೋ ಲೆಕ್ಕ ಹಾಕಿ ನಿಮ್ ಕೈನ ಕೊಟ್ಬಿಡ್ತೀರಿ, ಅಷ್ಟಕ್ಕೆ ಅದು ಮುಗಿದೋಯ್ತು. ಇದು ಆಕ್ಚುಯಲ್ ಆಗಿ ಒಂದು ಪೇಟ್ರಿಯಟಿಸಮ್ ಅಥವಾ ಅವರ ಒಂದು ಮಾರ್ಜಿನ್ ಪ್ರೆಷರ್ ತಡೆಯೋದಕ್ಕಾಗದೆ ಪ್ರೊಟೆಕ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ ಇದು ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ, ಏನು ಇಲ್ಲ. ಗೋಲ್ಡ್ ಕಾಯಿನ್ ಅಲ್ಲಿ ಮಾರ್ಜಿನ್ ಕಡಿಮೆ, ಗೋಲ್ಡ್ ಕಾಯಿನ್ ಅಲ್ಲಿ ಮಾರ್ಜಿನ್ ತುಂಬಾನೇ ಕಡಿಮೆ. ಈ ಮಾರ್ಜಿನ್ನು ₹100, ₹200 ಈ ಸ್ಟಾಂಪಿಂಗ್ ಚಾರ್ಜನೇ ಮಾರ್ಜಿನ್ನು. ಈಗ ತುಂಬ ಜನರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಆ ಗೋಲ್ಡ್ ಕಾಯಿನ್ನ ತಗೊಂಡು ಹೋಗ್ಬಿಡ್ತಾರೆ. ಅಂದರೆ ಈಗ ಜ್ಯುವೆಲ್ರಿನ ತಗೋತಾ ಇಲ್ಲ. ಯಾಕೆ ಅಂತಂದರೆ ಜ್ಯುವೆಲ್ರಿನಲ್ಲಿ ಮೇಕಿಂಗ್ ಚಾರ್ಜಸ್ಸು ತುಂಬ ಜಾಸ್ತಿ. ಅದರಿಂದ ಆ ಕಾಯಿನಾಗೆ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವರು ಕಾಯಿನ್ನ ಮಾರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಜನ ಈಗ ಕಾಯಿನ್ ತಗೋಬೇಕಂದ್ರೆ ಏನು ಮಾಡ್ತಾರೆ, ತನಿಷ್ಕ್ ಅಂತ ತಗೊಂಡು ಹೋಗ್ಬಿಡ್ತಾರೆ. ಅಂಡ್ ತನಿಷ್ಕು ಆನ್ಲೈನ್ ಆರ್ಡರ್ ಕೂಡ ಹಾಕ್ತಾನೆ. ಯಾಕೆ ಅಂತಂದರೆ ಅವನು ಟ್ರಸ್ಟೆಡ್ ಬ್ರ್ಯಾಂಡು. ಇದನ್ನೇ ನಮಗ ಹೇಳಿದ್ದು, ನೀನು ಈ ಥರ ಸೀತೆಗೆ ರಾಮ ಚಿಕ್ಕಪ್ಪ ಅಂತಂದರೆ ಅವನು ಬಂದು ಈ ಸೈಡ್ ಗೋಲ್ ಹೊಡ್ಬಿಟ್ಟು ಹೋಗ್ಬಿಡ್ತಾನೆ, ಆನ್ಲೈನಲ್ಲಿ ತೊಗೊಂಡು ಹೋಗ್ಬಿಡ್ತಾನೆ. ಯಾಕೆಂತಂದರೆ GST ಪೇಯ್ಡು, ಕರೆಕ್ಟ್, ತೊಗೊಂಡು ಹೋಗ್ಬಿಡ್ತಾನೆ. ಸೊ ಗೋಲ್ಡ್ನ ನೀವು ಸ್ಟಾಪೇ ಮಾಡೋದಕ್ಕಾಗಲ್ಲ. ಅದರಿಂದ ಜನರಿಗೆ ಯಾವ ಫಾರ್ಮಲ್ಲಿ ಬೇಕೋ ಅದೇ ಫಾರ್ಮಲ್ಲಿ ತಗೋತಾರೆ. 4-5 ಜ್ಯುವೆಲರ್ಸ್ ಏನು ಮಾಡ್ತಾನೆ, ಯಾರಿಗೂ ಗೊತ್ತಿಲ್ದಂಗೆ ಸೈಡಲ್ಲಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವನಿಗೆ ₹300, ₹400 ಒಂದು ಸೇಲ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ 4-5 ಗೋಲ್ಡ್ ಕಾಯಿನ್ನ ಮಾರೋದನ್ನ ನಿಲ್ಲಿಸೋದೇ ಇಲ್ಲ. ಅದಾದಮೇಲೆ ಏನು ಹೇಳಿದ್ದಾರೆ ಅಂತಂದರೆ, ಈ ಚಿಟ್ ಫಂಡ್, ಚಿಟ್ ಸ್ಕೀಮ್ನ ನಿಲ್ಲಿಸ್ಬಿಡ್ತೀವಿ. ಇದನ್ನು ನಾನು ಚೆಕ್ ಮಾಡಿನೇ ಹೇಳಬೇಕು. ಇದನ್ನು ನಿಲ್ಲಿಸ್ಬಿಟ್ರು ಅಂತಂದರೆ ಇದು ದೊಡ್ಡ. ಯಾಕಂತಂದರೆ ಜನರು ದುಡ್ಡನ್ನು ಸೇರಿಸಿನೇ ಅವರು ಕೊನೆಯಲ್ಲಿ ಚಿನ್ನನ ತಗೋತಾರೆ. 11 ತಿಂಗಳಿಗೆ ಸೇರಿಸ್ಬಿಟ್ಟು 12 ತಿಂಗಳಿಗೆ ಅದು ಬಡ್ಡಿಯಾಗಿ ಕೊಟ್ಟು ನೀನು ಚಿಟ್ನ ತಗೋಬೋದು. ಕೆಲವರು ಈ ಸೇಲ್ಸ್ ಅವ್ರಿಗೆ ಬರಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ನೀನು ಚಿಟ್ಟಲ್ಲಿ ಹಾಕಿದ್ರೆ ನಿಮಗೆ ಮಂತ್ಲಿ ಸೇಲ್ ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ಈಗ ಗೋಲ್ಡ್ ಟ್ರೇಡರ್ ಇದಾರಲ್ಲ, ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಈ ಹಳೆ ಒಡವೆಗಳನ್ನೆಲ್ಲ ತಗೊಂಡೋಗಿ ಇವ್ರ ಹತ್ರ ಕೊಟ್ಬಿಡ್ತಾರೆ. ಅವನು ಒಂದು ಗೋಲ್ಡ್ ಬಾಂಡ್ ಕೊಟ್ಬಿಡ್ತಾನೆ. ನಿನಗೆ ಯಾವಾಗ ಹೊಸ ಒಡವೆ ಬೇಕೋ ಅದೇ ರೇಟಲ್ಲಿ, ಅದೇ ರೇಟ್ ವೆಯ್ಟ್, ಅದೇ ರೇಟ್ಗೆ ಅದೇ ವೆಯ್ಟ್ಗೆ ಅದೇ ರೇಟ್ಗೂ. ಈಗ 1 ವರ್ಷ 2 ವರ್ಷಕ್ಕೆ ಮುಂಚೆ ₹7,500 ಕೊಟ್ಬಿಟ್ಟ ಅಂತಂದ್ರೆ ಇವತ್ತು ಹೋಗಿ ಅದೇ ₹7,500 ಚಿನ್ನ ತಗೋಬಹುದು. ಏನ್ ಸರ್ ನೀವೇನ್ ಹೇಳ್ತಾ ಇದ್ದೀರಾ ಅಂತಂದ್ರೆ, ಈಗ 1-2 ವರ್ಷಕ್ಕೆ ಮುಂಚೆ ನಾನೊಂದ್ 2 kg ಚಿನ್ನ ಕೊಟ್ಟಿದ್ದೆ ಅಂತಂದ್ರೆ 2 ವರ್ಷ ಆದ್ಮೇಲೆ ನಾನು ತಿರ್ಗಾ 2 ಕಿಲೋ ತಗೊಂಡೋಗ್ಬೋದು, ಹಂಗೆ ತಾನೇ ಹೇಳ್ತಾ ಇದ್ದೀರಾ? ಹೌದು. ಆದ್ರೆ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ, ಬರೀ GST ಅಷ್ಟೇ. ಈಗ ಆ ಸ್ಕೀಮ್ ಔಟ್ ಆಗ್ಬಿಡುತ್ತೆ. ಆ ಸ್ಕೀಮ್ ಔಟ್ ಆಗ್ಬಿಡುತ್ತೆ ಅಂತ ಅನ್ಕೋತಾ ಇದ್ದೀನಿ. ನಂಗೆ ಇದ್ರಲ್ಲಿ ಇನ್ನೊಂದು ಡೌಟ್ ಇದೆ. 85 ಜ್ಯುವೆಲರ್ಸ್ ಅಸೋಸಿಯೇಷನ್ ಇದಾರಲ್ಲ, 85 ಇದಾರಾ? ಹೌದು. ಅಂದ್ರೆ ಈ ತಮಿಳ್ನಾಡಲ್ಲಿ 85 ಜ್ಯುವೆಲರಿ ಅಸೋಸಿಯೇಷನ್ಸ್ ಇದ್ದಾರೆ. ಅವರು ಹಿಸ್ಟ್ರಿನಲ್ಲಿ ಯಾವುದಕ್ಕೂ ಅಗ್ರಿ ಮಾಡಿದ್ದೇ ಇಲ್ಲ. ಅಂದ್ರೆ ಅದು ಈ ಟ್ರೇಡ್ ಬಗ್ಗೆ ಆಗ್ಲಿ ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತಾರೆ. ಇವ್ರದ್ದು ಡೀಲ್ ಅಂತ ಬಂದು ಎಲ್ಲೂ ಸೇರಿ ಈ ರೀತಿ ಒಂದು ಇದನ್ನ ಹಾಕಿದ್ದಾರೆ ಅಂತಂದ್ರೆ ಇದ್ರ ಹಿಂದೆ ಏನಿರ್ಬೋದು, ಏನ್ ಪ್ರೆಷರ್ ಇರ್ಬೋದು? ಪ್ರೆಷರ್ ಏನು ಅಂತಂದ್ರೆ ಸೇಲ್ಸ್ ಇಲ್ಲ, ಸೇಲ್ಸ್ ಇನ್ಕ್ರೀಸ್ ಮಾಡಬೇಕು. ಅದ್ರಲ್ಲಿ ಇನ್ನೊಂದು 2ನೇ ಡಿಮ್ಯಾಂಡ್ ನೀನ್ ಮಾತಾಡಿಲ್ಲ. ಅವನೇನ್ ಹೇಳ್ತಾನೆ, ಡಿಜಿಟಲ್ ಗೋಲ್ಡ್, ಅದೇ ಮುಂದಿನ ಪ್ರಶ್ನೆ ಅದೇ ಇತ್ತು. ಅವನೇನ್ ಹೇಳ್ತಾನೆ, ಡಿಜಿಟಲ್ ಗೋಲ್ಡ್ ನ ಬ್ಯಾನ್ ಮಾಡು, ETF ಗೋಲ್ಡ್ ಬೀಸ್ ನ ಬ್ಯಾನ್ ಮಾಡು. ಅನ್ಪ್ಯಾಟ್ರಿಯಾಟಿಸಮ್. ಹೌದು. ಸೊ ಅದರಿಂದ ಅವನಿಗೆ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, 3/4 ಭಾಗ ಜನರು ಈಗ ಗೋಲ್ಡ್ ETF ಅಲ್ಲಿ ತಗೋತಾ ಇದ್ದಾರೆ. ಕೋಟಿಗಟ್ಟಲೆ ಇದೆ. ಅಟ್ಲೀಸ್ಟ್ ಒಂದು $3-4 ಬಿಲಿಯನ್ ಇರುತ್ತೆ. ಅಲ್ಲಿ ಅವ್ರು ಗೋಲ್ಡ್ ಅಲ್ಲಿ ಹಾಕಿ ಅವ್ರು ಸಂಪಾದನೆ ಮಾಡೋದಕ್ಕೆ ನಾನು ನಮ್ಮ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿನ ಕೊಟ್ಬಿಡ್ತೀನಿ. ನಾನು ಈ ಮಂತ್ಲಿ ಸ್ಕೀಮ್ನ ಕಟ್ ಮಾಡ್ತೀನಿ, ನಾನು ಇದನ್ನ ಕಟ್ ಮಾಡ್ತೀನಿ, ಯಾವುದು ಕಾಯಿನ್ನ.
ನೀನು ETF ನ ಕಟ್ ಮಾಡು ಅಂತ ಹೇಳ್ತಾ ಇದ್ದಾನೆ. ಯಾಕೆಂತಂದ್ರೆ ETF ಆಲ್ಸೋ ಆಕ್ಚುಲಿ ಬ್ಯಾಕ್ಡ್ ಬೈ ಗೋಲ್ಡ್. ಕರೆಕ್ಟ್. ಅವನು ಗೋಲ್ಡ್ ಇಂಪೋರ್ಟ್ ಮಾಡ್ತಾ ಇದ್ದಾನೆ. ಹೌದು. ಸೊ ನೀವು ಗೋಲ್ಡ್ ನ ತಗೋಬಾರ್ದು ಅಂತ ETF ನ ಬ್ಯಾನ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ETF ನ ಬ್ಯಾನ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಆಲ್ರೆಡಿ ಗೋಲ್ಡ್ ಇಟ್ಟಿದಾರಲ್ಲ, ತಗೊಂಡಿದಾರಲ್ಲ ETF ಅಲ್ಲಿ, ಹೌದು. ಅವನಿಗೆ ದುಡ್ಡು ಕೊಟ್ಬಿಡ್ತಾರೆ, ಅವನು ಗೋಲ್ಡ್ ತಗೋತಾರೆ. ಸೊ ನನಗೆ ಸೇಲ್ಸು ಇಂಪ್ರೂವ್ ಆಗುತ್ತೆ. ಗೋಲ್ಡ್ ಅಸ್ ಇನ್ವೆಸ್ಟ್ಮೆಂಟ್ ನಾವು ಪ್ರಮೋಟ್ ಮಾಡಿಲ್ಲ, ಏನು ಪ್ರಮೋಟ್ ಮಾಡಬೇಡ. ಡಿಜಿಟಲ್ ಗೋಲ್ಡು ತಗೋಬೇಡ. ಎಲ್ರು ನನ್ನ ಹತ್ರ ಬಂದು ಫಿಸಿಕಲ್ ಗೋಲ್ಡ್ ಆಗೇ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನನಗೆ ನನ್ನ ಬಿಸ್ನೆಸ್ ನ ಕೊಟ್ಬಿಡಿ, ನಾನು ಪೇಟ್ರಿಯೇಟ್ ಬರೀ ನಾನು ಮಾತ್ರ ಮಾಡ್ತೀನಿ. 5%, 10%, 20% ಮೇಕಿಂಗ್ ಚಾರ್ಜಸ್ ಹಾಕೋತೀನಿ. ಲೋ ಮೇಕಿಂಗ್ ಚಾರ್ಜ್ ಐಟಮ್ನ ನಾನು ಮಾರೋದಿಲ್ಲ. ನೀವು ಕೂಡ ಗೋಲ್ಡ್ ಬೀಸ್ ನ ಬ್ಯಾನ್ ಮಾಡಿ, ಗೋಲ್ಡ್ ETF ನು ಬ್ಯಾನ್ ಮಾಡ್ಬಿಡಿ ಅಂತ. ಆಮೇಲೆ ಗೋಲ್ಡ್ ETF ನ ಬ್ಯಾನ್ ಮಾಡಕ್ಕೂ ಆಗಲ್ಲ, ಗೋಲ್ಡ್ ಬೀಸ್ ನ ನಿಲ್ಸೋಕ್ಕೂ ಆಗಲ್ಲ. ಅದೇ ರೀತಿ ನೀವು ಕೊಟ್ಟಂತ ಈ ಸಾವರಿನ್ ಗೋಲ್ಡ್ ಬಾಂಡು ನಷ್ಟದಲ್ಲೇ ನೀನ್ ಮಾಡಬೇಕು. ಸೊ ಇದೆಲ್ಲ ಇರೋವಾಗ ಮಾತ್ರ ಇರೋದ್ರಲ್ಲಿ ಮಾಡೋದಿಲ್ಲ. 2 ದಿನ ಮೈಕ್ ಹಿಡಿದ್ಬಿಟ್ಟು ಸೋಡಾ ಕುಡಿದ್ಬಿಟ್ಟು ಮೈಕಲ್ಲಿ ಬೈದ್ಬಿಟ್ಟು ಆಮೇಲೆ ಅಂಡರ್ ದ ಟೇಬಲ್ ಗೋಲ್ಡ್ ಕಾಯಿನ್ ನ ಮಾರ್ತಾ ಇರ್ತಾನೆ. ಸರಿ, ಅದೇ ಇದ್ರ ಏನ್ ಹೇಳ್ತಾರೆ ಅಂದ್ರೆ, ಈ ಫೆಡರೇಷನ್ ಇದೆ ಅಲ್ಲ, ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ, ಈ ಬುಲಿಯನ್ ಡೀಲರ್ಸ್ ಎಲ್ಲ ರಿಜಿಸ್ಟರ್ಡ್ ಡೀಲರ್ಸ್ಗೆ ಮಾರ್ಬೇಕಂತೆ, ರಿಜಿಸ್ಟರ್ಡ್ ಜ್ಯುವೆಲ್ರಿ ಡೀಲರ್ಸ್ಗೆ. ಇದು ಯಾರಿಗೆ ಬೆನಿಫಿಟ್? ಈ ರೀತಿ ಒಂದು ಸಪ್ಲೈ ಚೈನ್ ನ ರಿಸ್ಟ್ರಿಕ್ಟ್ ಮಾಡಿದ್ರೆ ಏನೋ ಕಾಟಲ್ ಫಾರ್ಮಾ ಅಂತಂದ್ರೆ, ಈಗ ನೀನು ಬುಲಿಯನ್ ಇರೋವಾಗ ಹೋಲ್ಸೇಲು ಇದ್ದಾನೆ. ಸೊ ಈ ಹೋಲ್ಸೇಲು ತಗೊಂಡು ಎಲ್ಲಾ ಕಡೆ ಮಾಡ್ತಾ ಇರ್ತಾನೆ. ಅವ್ನು ಕ್ಯಾಶ್ ಕೊಟ್ಟು ತಗೊಂಡು ಇಟ್ಕೊಂಡಿರ್ತಾನೆ. ಅವನು ಅದನ್ನ ಕ್ರೆಡಿಟ್ ಅಲ್ಲಿ ಮಾರ್ತಾನೆ 10 ದಿನ 15 ದಿನಕ್ಕೆ. ಅವನೇನ್ ಹೇಳ್ತಾನೆ ಅಂತಂದ್ರೆ, ಈ ಬೀದಿಯಲ್ಲಿ ಹೋಗೋರೆಲ್ಲ ಅಂಗಡಿ ಶುರು ಮಾಡ್ಬಿಟ್ರು, ನಮ್ಮ ಹತ್ರ ರಿಜಿಸ್ಟರ್ ಮಾಡಿದವ್ರು ಮಾತ್ರನೇ ಗೋಲ್ಡ್ ರಿಟ್ರೇಡ್ ಮಾಡಬೇಕು ಅಂತ ಲೈಸೆನ್ಸ್ ಮಾಡು. ಯಾರು ಬೇಕಾದ್ರೂ ಗೋಲ್ಡ್ ಶಾಪ್ನ ಶುರು ಮಾಡಬಾರ್ದು. ನನಗೆ ಮಾತ್ರ ಇದೆ ರೈಟ್ಸು, ನಾನ್ ಮಾತ್ರನೇ ಗೋಲ್ಡ್ ಶಾಪ್ನ ಆರಂಭಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ. ಈಗ ನಿನ್ನ ಹತ್ರ ಒಂದು 3 kg ಚಿನ್ನ ಇದೆ ಅಂದ್ರೆ ನೀನ್ ಅಂಗಡಿ ಓಪನ್ ಮಾಡ್ಬಿಟ್ರೆ ಅವನಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದರಿಂದ ಅವನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರ ಹತ್ರ ಆಲ್ರೆಡಿ ಲೈಸೆನ್ಸ್ ಇದೆಯೋ ಅವನೇ ಗೋಲ್ಡ್ ಅಂಗಡಿ ಓಪನ್ ಮಾಡ್ಬೇಕು, ಗೋಲ್ಡ್ ಅಂಗಡಿನ ಶುರು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಈಗ ಚಿನ್ನದ ಅಂಗಡಿ ಓಪನ್ ಮಾಡೋಂತವನು ಆಲ್ರೆಡಿ ಬೆಲೆಯನ್ನು ಈಗ ನಮ್ಮ ಹತ್ರನು ಗವರ್ಮೆಂಟ್ ಹತ್ರನು ರಿಜಿಸ್ಟರ್ ಮಾಡ್ದವನ್ಗೆ ನೀವು ಮಾರ್ಬೋದು ಅಂತ. ಆ ತರ ಎಲ್ಲ ರೂಲ್ಸ್ ಏನು ಇಲ್ಲ. ಈಗ ನಾನು GST ಕಟ್ ಮಾಡಿಬಿಟ್ಟು ನಾನು ಗೋಲ್ಡ್ನ ತಗೊಂಡೆ ಅಂತಂದ್ರೆ ಅಂಡ್ ನಾನು ಇದು ಮಾಡಿದೆ ಅಂತಂದ್ರೆ ಪಾಸ್ ಥ್ರೂ GST ಮಾತ್ರ ಕಟ್ಟಿದ್ರೆ ಸಾಕು. ಐ ಬೈ ಫ್ರಮ್ ಯು ಅಂಡ್ ಐ ಸೆಲ್ ಡಿಕ್ಟ್ ಬಿಲ್ಲು. ನಾನು ಇವಾಗ ತಗೊಂಡಾಗ ಒಂದು 3% ಕಟ್ಟಿರ್ತೀನಿ, ನಾನು ಮಾರೋವಾಗ ನಾನೊಂದು 3% ತಗೊಂಡಿರ್ತೀನಿ. ಕ್ರೆಡಿಟ್ ತಗೊಂಡು ಡಿಫ್ರೆನ್ಸ್ ಮಾತ್ರ ನಾನು ಕಟ್ಟಿದ್ರೆ ಸಾಕು. ಸೊ ಅದರಿಂದ ಅಷ್ಟು ಮಾತ್ರ ಸಾಕು. ಅವನೇನು ಹೇಳ್ತಾ ಇದ್ದಾನೆ, ಈಗ ನೀನು ಲೈಸೆನ್ಸ್ ಇಡು, ನೀನು ಲೈಸೆನ್ಸಿಂಗ್ ಮಾಡು, ಲೈಸೆನ್ಸ್ ಇರೋವನೇ ಗೋಲ್ಡ್ನ ಮಾಡಬೇಕು, ಲೈಸೆನ್ಸ್ನ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ಆಫರ್ ಮಾಡ್ತಾ ಇದ್ದಾರೆ. 2015ರಲ್ಲಿ ನಮ್ಮ ಈ ಗೋಲ್ಡ್ಗೆ ಗವರ್ಮೆಂಟ್ ಒಂದು ಮಾನಿಟೈಸೇಷನ್ ತಗೊಂಡ್ ಬಂದು ಸರಿನಾ, ಆಗ ಲೆಸ್ ದನ್ 1% ಈ ಹೌಸ್ ಹೋಲ್ಡ್ ಗೋಲ್ಡ್ ಕಲೆಕ್ಟ್ ಆಗಿದ್ದು. ಹೌದು. ಸೊ ಈ ಸಲ ಮಾತ್ರ ಏನ್ ಡಿಫ್ರೆಂಟ್ ಆಗಿರುತ್ತೆ? ಇದು ಮಾನಿಟೈಸೇಷನ್ ಸ್ಕೀಮ್ ಎಲ್ಲ ಮಾಡ್ತಾ ಇಲ್ಲ. ಅದೇ ಇವಾಗ ಗೋಲ್ಡ್ ತಗೋಬಲ್ಡಿ ಅಂತ, ಅದೇ ನೀವು ಗೋಲ್ಡ್ ತಗೊಳ್ಳೋದಿಲ್ಲ ಅಂತ ಅವ್ರು ಅನ್ಕೋತಾ ಇದ್ದಾರೆ. ಬಟ್ ಆಕ್ಚುಲ್ ಆಗಿ ಏನಾಯ್ತು ಅಂತಂದ್ರೆ, ಗೋಲ್ಡ್ ಸ್ಕೀಮ್ ಮಾತಾಡಿ ಈ ಗೋಲ್ಡ್ ರೇಟ್ ಏರ್ಸೋದಕ್ಕೆ 2 ದಿನ ಆಯ್ತು. ಆ 2 ದಿನಾನೇ ಮ್ಯಾಕ್ಸಿಮಮ್ ಗೋಲ್ಡ್ ಸೇಲ್ಸ್ ನಡೀತು. ನಾನು ರಿಟೇಲರ್ಸ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಸರಿ, ಅಂದ್ರೆ ಈಗ ಇಂಡಿಯಾ UAE ನಲ್ಲಿ ಒಂದು ಅಗ್ರಿಮೆಂಟ್ ಇದೆ. ಹೌದು. ಸಿಲ್ವರ್ ಏನೋ ಒಂದು 7% ಡ್ಯೂಟಿ ನಲ್ಲಿ ಇದ್ದಾರೆ, UAE ನಲ್ಲಿ ಜನರಲಿ 15% ಇದ್ದಾರೆ. ಇದು ಒಂದು ಓಪನ್ ಇನ್ವಿಟೇಷನ್ ಫಾರ್ ಆರ್ ಫಾರ್ ಜುಲಿಯನ್ ಅಂತೆಲ್ಲ ಹೇಳ್ತಾರಲ್ಲ. ಹೌದು ಹೌದು. ಇದರಿಂದ ಯಾರಿಗೆಲ್ಲ ಬೆನಿಫಿಟ್ ಇದೆ? ಯಾರಿಗೆಲ್ಲ ಬಚ್ಚಿದೆಯೋ ಅವ್ರಿಗೆಲ್ಲ ಬೆನಿಫಿಟ್. ಅಂದ್ರೆ ಈಗ ಟ್ಯಾಕ್ಸ್ ಏರ್ಬಿಡ್ತಲ್ಲ, ದುಬೈಯಲ್ಲಿ ವಿತೌಟ್ ಟ್ಯಾಕ್ಸ್ ಸಿಗುತ್ತೆ. ಕರೆಕ್ಟ್. ಸೊ ಬ್ಯಾಟ್ ಹಾಕಿದ್ರೆ 5%, ತಿರ್ಗಾ 4% ಬಂದ್ಬಿಡುತ್ತೆ. ಅಲ್ಲಿ ಕೂಡ ವಿತೌಟ್ ಬಿಲ್ ಕೊಡ್ತಾನೆ. ಸೊ ಅಲ್ಲಿಂದ ತಗೊಂಡ್ಬಂದ, ಯಾಕಂದ್ರೆ ಅಲ್ಲಿಗೂ ಇಲ್ಲಿಗೂ ಒಂದು 15% ವ್ಯತ್ಯಾಸ ಇದೆ. ಸೊ ಇದು ಗವರ್ಮೆಂಟ್ ರುಪಿ ಲೋನ್ಸ್ ಸಾಲ್ವ್ ಆದಲ್ಲ, ಬ್ಲಾಕ್ ಮಾರ್ಕೆಟ್ ಇನ್ನೂ ಜಾಸ್ತಿ ಆಗ್ಬಿಡತ್ತೆ. ಹೌದು, ಬ್ಲಾಕ್ ಮಾರ್ಕೆಟ್ ಜಾಸ್ತಿ ಆಗುತ್ತೆ. ಈ ಗುಬ್ಬಚ್ಚಿ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಅಲ್ಲ, ಈ ಗುಬ್ಬಚ್ಚಿ ಬಿಸ್ನೆಸ್ ರಿಜಿಸ್ಟರ್ಡ್ ಬ್ರೋಕರ್ ಡೀಲರ್ಗೆ ಏನ್ ಪ್ರಾಬ್ಲಮ್ ಅಂತಂದ್ರೆ, ಗುಬ್ಬಚ್ಚಿಂದ ತಗೊಂಡ್ಬಿಟ್ರು ಅಂತಂದ್ರೆ ಗುಬ್ಬಚ್ಚಿಗೆ ಒಳ್ಳೆ ಇದು ಏನೋ ಎಂಪ್ಲಾಯ್ಮೆಂಟ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದಾರಲ್ಲ, ನೀ ಅದೆಲ್ಲ ನೋಡಿಲ್ವಾ? ಇಲ್ಲ, ಅದನ್ನೇ ನಾನು ಕೇಳಕ್ ಬಂದೆ. ಈಗ ನಾವು ನಾಯಕ ಸಲ್ಮಾನ್ ಹುಡುದ್ವಲ್ಲ, ಹೊಯ್ ಆ ತರ ತಿರ್ಗಾ 1990s ತರ ಹಡಗುಗಳೆಲ್ಲ ಹಿಂಗ್ ಬರ್ತಾ ಇರುತ್ತಾ ಕೋಸ್ಟಿಂಗು. ನನಗೆ ಮಧ್ಯದಲ್ಲಿ ನೋಡ್ದಾಗ ಹೆಂಗಿತ್ತಂದ್ರೆ, ನಾನು ಒಂದ್ಸಲ ಮಲೇಷ್ಯಾಕ್ ಹೋಗಿ ಬಂದೆ, ಹಡಗು ಫುಲ್ ಆಗಿ ಗುಬ್ಬಚ್ಚಿಗಳು. ಆ ಗುಬ್ಬಚ್ಚಿಗಳ್ದೆಲ್ಲ ಬೇರೆ ಹೋಗಿ ನಿಂತ್ಬಿಟ್ಟ.
ನಾನು ಕೇಳಿದೆ ಏನಪ್ಪ ಅಂತಂದರೆ ಅವ್ರಿಗೆಲ್ಲ ಒಂದು ಬೇರೆಯೇ ಪ್ಯಾಕೇಜ್ ಅಂತೆ. ಇಷ್ಟು ತೊಗೊಂಡು ಬರ್ಬೋದು, ಇಷ್ಟು ಗ್ರಾಮ್ ಚಿನ್ನ, ಇಷ್ಟು ಲ್ಯಾಪ್ಟಾಪು ಅಂತೆಲ್ಲ. ಕಸ್ಟಮ್ಸ್ ಅವ್ರಿಗೆ ಒಂದು ಅಮೌಂಟ್ ಕೊಟ್ಟಿದ್ದೀವಿ. ನನಗೆ ಗುಬ್ಬಚ್ಚಿ ಥರ 5 ನಿಮಿಷದಲ್ಲಿ ಹೊರಗಡೆ ಬಂದ್ಬಿಟ್ರು ಎಲ್ರೂ. ಫಸ್ಟ್ ನಾನು ಹೊರಗಡೆ ಬಂದ್ಬಿಟ್ಟೆ, ಈ ಗುಬ್ಬಚ್ಚಿಗಳೆಲ್ಲ ಕ್ಯೂನಲ್ಲಿ ನಿಂತಿತ್ತು. ನಾನು ಕಾರನ್ನು ಹತ್ತಿ ಮುಂದೆ ಬರ್ತೀನಿ, ಗುಬ್ಬಚ್ಚಿಗಳೆಲ್ಲ ಹೊರಗಡೆ ಬಂದ್ಬಿಟ್ಟವು. ಏನಪ್ಪ ಅಂತ ಕೇಳಿದ್ರೆ ಅದೇ ಹೇಳಿದ್ನಲ್ಲ ಸರ್ ಅಂತಾರೆ. ಸೊ ಇದು ಗುಬ್ಬಚ್ಚಿ ಕರೆ ಮಾಡೋರಿಗೆ ಒಂದು ಅವಕಾಶ. ಕಸ್ಟಮ್ಸ್ ಆಫೀಸರ್ಗೆ ಒಳ್ಳೆ ಕಾಲ. ಈ ಗುಬ್ಬಚ್ಚಿ ಥರ ಕೆಲಸ ಮಾಡೋರಿಗೆ ಒಂದು ಆಪರ್ಚುನಿಟಿ. ಬಟ್ ಈ ಜ್ಯುವೆಲ್ಲರ್ಗೆಲ್ಲ ಏನು ಪ್ರಾಬ್ಲಮ್ ಅಂತಂದರೆ, ಈ ಗುಬ್ಬಚ್ಚಿಗಳ ಹತ್ರ ತೊಗೊಂಡು ನಿಮ್ಮ ಹತ್ರ ಮಾಡ್ದ ಅಂತ ಇಟ್ಕೋ, ಲೆಕ್ಕನ ಮಿಕ್ಸ್ ಮಾಡಿ ಕರೆಕ್ಟಾಗಿ ತೋರಿಸ್ಬೇಕು. ವಿತ್ ಬಿಲ್ಲು, ವಿತೌಟ್ ಬಿಲ್ಲು. ನೀನು ಈಗ ಬಿಲ್ ಕೇಳಿದೆ ಅಂತ ಇಟ್ಕೋ, ಆದರೆ ಇದರಲ್ಲಿ ಲಾಭನೂ ಜಾಸ್ತಿ. ಈ ಗುಬ್ಬಚ್ಚಿ ಕರ ಮಾರೋರ ಹತ್ರ ಚೀಪಾಗಿ ತೊಗೊಂಡು ಮಾರ್ಜಿನ್ ಕೂಡಲೇ 5% ಏರ್ಬಿಡುತ್ತೆ. ಅದರಿಂದ ಇದು ತುಂಬ ಆಕ್ಟಿವಿಟೀಸ್ ಇದೆ. ಇದು ವೈಟ್ ಆಗಿದ್ದಂಥ ಗೋಲ್ಡ್ ಮಾರ್ಕೆಟ್ನ ಕ್ರೇ ಮಾಡಿಬಿಟ್ರು. ಜನರು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಇಂಟ್ರೆಸ್ಟ್ ರೇಟು 9% FDನಲ್ಲಿ ಆದ್ರೇನೆ ಗೋಲ್ಡಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಅದು 1 ಇಯರ್ ಇರ್ತದೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ವಾಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.